ಪ್ರೀತಿಯ ಪ್ರಥಮ ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ತಿಳಿಸಿದ ಹಾಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಬಂದು ಅಕ್ಟೋಬರ್ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. 9ನೇ ತಾರೀಕಿನಿಂದ ದಾವಣಗೆರೆ ಹಾಗೂ ನಮ್ಮ ಮ್ಯಾಂಗ್ಳೂರು ಹಾಗೂ ಬೆಂಗಳೂರು ನಾರ್ತ್ ಜೊತೆಗೆ ಶಿವಮೊಗ್ಗ ಅದು 13ನೇ ತಾರೀಕು ಪ್ರಾರಂಭವಾಗಲಿದೆ. ಹಾಗಿದ್ದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಮಿಡ್ ಟರ್ಮ್ ಎಕ್ಸಾಮ್ ಬಂದುಬಿಟ್ಟು ಎಷ್ಟು ಮಾರ್ಕ್ಸಿಗಿರುತ್ತೆ, ಎಷ್ಟು ತಗೊಂಡ್ರೆ ಪಾಸು ಹಾಗೂ ಫೇಲ್, ಇದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಪ್ರಥಮ PUC ಆಗಿರ್ಬೋದು ಅಥವಾ ದ್ವಿತೀಯ PUC ಆಗಿರ್ಬೋದು, ಎಲ್ಲರಿಗೂ ಕೂಡ ಮಿಡ್ ಟರ್ಮ್ ಎಕ್ಸಾಮ್ ಕಂಪಲ್ಸರಿ ಆಗಿರುತ್ತೆ. ಮಿಡ್ ಟರ್ಮ್ ಎಕ್ಸಾಮ್ ಬಿಟ್ಟರೆ ಬಹಳ ಕಷ್ಟ ಸರ್. ಹಾಗಾಗಿಯೇ ಈ ಒಂದು ವಿಡಿಯೋವನ್ನು ಮಾಡುತ್ತಿರುವಂಥದ್ದು. ದಯವಿಟ್ಟು ಎಷ್ಟು ಎಫರ್ಟ್ ಬೇಕೋ ಅಷ್ಟು ಎಫರ್ಟನ್ನು ಹಾಕಿಬಿಟ್ಟು ಇದನ್ನು ನಿಮ್ಮ ಯೋಗ್ಯತೆಗಿಂತ ಜಾಸ್ತಿ ಎಫರ್ಟನ್ನು ಹಾಕಿದರೆ ಬಹಳ ಒಳ್ಳೆಯದಾಗುತ್ತೆ ಇಲ್ಲಿ ಅಂತ. ಹಾಗಿದ್ದರೆ ಇದನ್ನು 2 ಬಾಕ್ಸ್ ಇಲ್ಲಿ ಹಾಕಿದ್ದೀನಿ. ಯಾಕೆಂದರೆ 2 ಕೆಟಗರಿಯಾಗಿ ಇಲ್ಲಿ ಸಬ್ಜೆಕ್ಟ್ಗಳು ಡಿವೈಡ್ ಆಗುತ್ತೆ. ಒಂದು 80 ಮಾರ್ಕ್ಸ್ ಬರುವಂತಹ ಸಬ್ಜೆಕ್ಟ್ಗಳು. ಈ 80 ಮಾರ್ಕ್ಸಲ್ಲಿ ಬರುವಂತಹ ಸಬ್ಜೆಕ್ಟ್ಗಳೇ ಯಾವುದು ಅಂತ ಹೇಳಿದರೆ ಎಲ್ಲ ಲ್ಯಾಂಗ್ವೇಜಸ್ಗಳು ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲೀಷು, ಕನ್ನಡ, ಹಿಂದಿ, ಸಂಸ್ಕೃತ, ಉರ್ದು. ಆಯಿತಾ? ಇದು ಲ್ಯಾಂಗ್ವೇಜಸ್ಗಳು. ಹಾಗಿದ್ರೆ ಸಬ್ಜೆಕ್ಟ್ಗಳು ಯಾವುದಾದ್ರು ಬರ್ತವೆ ಇದ್ರೆ ಅಕೌಂಟೆನ್ಸಿನೂ ಬರುತ್ತೆ, ಎಕನಾಮಿಕ್ಸ್ ಬರುತ್ತೆ, ನೋಡಿ ಬಿಸ್ನೆಸ್ ಸ್ಟಡೀಸ್ ಬರುತ್ತೆ, ಸ್ಟ್ಯಾಟ್ಸ್ ಬರುತ್ತೆ, ಹಿಸ್ಟ್ರಿ ಬರುತ್ತೆ, ಜಿಯೋಗ್ರಫಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಆಪ್ಷನಲ್ ಕನ್ನಡ. ಇವೆಲ್ಲ ಇನ್ನೊಂದು ಬಿಟ್ವಿ ನಾವು ಮ್ಯಾಥಮೆಟಿಕ್ಸ್. ಇವೆಲ್ಲೋ ಸಬ್ಜೆಕ್ಟ್ಗಳು 80 ಮಾರ್ಕ್ಸಿಗಿರುತ್ತೆ. ಹಾಗಿದ್ರೆ 80 ಮಾರ್ಕ್ಸಿಗೆ ಇರುವಂತಹ ಸಬ್ಜೆಕ್ಟ್ಗಳು ನೋಡಿ, 80 ಮಾರ್ಕ್ಸಿಗೆ ಇರುವಂತಹ ಸಬ್ಜೆಕ್ಟ್ಗಳನ್ನು ನಾವು ಆಯಿತಾ ಸಪ್ರೇಟ್ ಕೆಟಗರಿ ಮಾಡ್ತೀವಿ. 80 ಮಾರ್ಕ್ಸಿಗೆ ಈ ಎಕ್ಸಾಮ್ ನಡೆಯುತ್ತೆ. ಯಾವುದು? ಕನ್ನಡ, ಇಂಗ್ಲೀಷ್, ಹಿಂದಿ, ಸಂಸ್ಕೃತ, ಅಕೌಂಟೆನ್ಸಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಸೋಷಿಯಾಲಜಿ, ಆಯಿತಾ ಹಿಸ್ಟ್ರಿ, ಅದು ಇದು ಕನ್ನಡ ಮೀಡಿಯಮ್ ಆಗಲಿ ಇಂಗ್ಲೀಷ್ ಮೀಡಿಯಮ್ ಆಗಲಿ, ಫಸ್ಟ್ ಇಯರ್ ಆಗಲಿ ಸೆಕೆಂಡ್ ಇಯರ್ ಆಗಲಿ. ಹಾಗಿದ್ರೆ ಇದಕ್ಕೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂದರೆ 24 ಮಾರ್ಕ್ಸ್ ಬರಬೇಕು. 24 ಬಂದರೆ ನೀವು ಪಾಸ್ ಅಂತ ಕನ್ಸಿಡರ್ಡ್ ಆಗ್ತೀರಾ. ಕ್ಲಿಯರ್ ಮೈ ಡಿಯರ್? ಲೆಸ್ ದ್ಯಾನ್ 25 ಬಂದರೆ ತಾವುಗಳು ಏನಾಗ್ತೀರಾ ಸರ್? 23 ಬಂದರೂ ಫೇಲೇ, ನೆನ್ಪಿಟ್ಕೊಳ್ಳಿ. 23 ಬಂದರೂ ಫೇಲ್ ಅಂತ ನಿಮ್ಮನ್ನು ಕನ್ಸಿಡರ್ಡ್ ಮಾಡ್ತಾರೆ. ಲೆಸ್ ದ್ಯಾನ್ 24. ಕ್ಲಿಯರ್? ಹಾಗಿದ್ರೆ ಇನ್ನೊಂದು ಕೆಟಗರಿನಲ್ಲಿ ನಿಮಗೆ 70 ಮಾರ್ಕ್ಸಿಗೆ ಇರುವಂತಹ ಸಬ್ಜೆಕ್ಟ್ಗಳು ಅದು ಯಾವುದು ಅಂತ ಹೇಳಿದರೆ ನೋಡಿ, 70 ಮಾರ್ಕ್ಸಿಗೆ ಇರುವಂತಹ ಸಬ್ಜೆಕ್ಟ್ಗಳು ಯಾವುದು ಅಂತ ಹೇಳಿದರೆ ಮೊದಲನೇದಾಗಿ ಸೈನ್ಸಲ್ಲಿ ಬರುತ್ತೆ ನೋಡಿ, ಕೆಮಿಸ್ಟ್ರಿ, ಫಿಸಿಕ್ಸು, ಬಯೋ, CS. ಇದು ಯಾವುದು ಅಂತ ಹೇಳಿದರೆ ನೋಡಿ, ಕೆಮಿಸ್ಟ್ರಿ, ಫಿಸಿಕ್ಸು, ಬಯೋ, CS, ರಾಸಾಯನಶಾಸ್ತ್ರ, ಭೌತಶಾಸ್ತ್ರ, ಹೌದಲ್ವ, ಜೀವಶಾಸ್ತ್ರ ಹಾಗೂ ಗಣಕ ವಿಜ್ಞಾನ ಅಂತ. ಈ ಎಲ್ಲ ಸಬ್ಜೆಕ್ಟ್ಗಳು 70 ಮಾರ್ಕ್ಸಿಗೆ ಮಾತ್ರ ಇರುವಂಥದ್ದು. ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಸಬ್ಜೆಕ್ಟ್ಗಳು ಇದ್ದಾವೆ. ಇದಕ್ಕೆ ಪಾಸಿಂಗ್ ಮಾರ್ಕ್ಸ್ ಬಂದು ಕೇವಲ 21 ಆಗಿರುತ್ತೆ. 21 ಮಾರ್ಕ್ಸು ಪಾಸಿಂಗ್ ಆಗಿರುತ್ತೆ. 20 ತೆಗೆದ್ರು ಇಲ್ಲಿ ಫೇಲ್. ಲೆಸ್ ದ್ಯಾನ್ ಆಯಿತಾ 20 ತೆಗೆದ್ರೆ ಇದನ್ನು ಫೇಲ್ ಅಂತ ಕನ್ಸಿಡರ್ಡ್ ಮಾಡ್ತಾರೆ. ಹಾಗಿದ್ರೆ ನಾನು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇನಾ? ನೋ. ನೋಡಿ, ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ಅಲ್ಲ ವಿದ್ಯಾರ್ಥಿಗಳೇ. ಈ ಮಿಡ್ ಟರ್ಮ್ ಎಕ್ಸಾಮು ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಏನು ಹೆದರುವ ಅವಶ್ಯಕತೆ ಇಲ್ಲ. ಯಾವಾಗ ಅಂತ ಹೇಳಿದರೆ, ನಾನು ಈಗಾಗಲೇ ನಿಮಗೆ ನನ್ನ ಮಿಡ್ ಟರ್ಮ್ ಎಕ್ಸಾಮ್, ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಬೇಕಾಗಿರುವಂಥ ಮೆಟೀರಿಯಲನ್ನು ಸಂಪೂರ್ಣವಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ನೀವು 24 ಟಾರ್ಗೆಟನ್ನು ಇಟ್ಕೊಂಡಿದ್ದೀರಾ. ನೀವು 21 ಟಾರ್ಗೆಟ್ ಇಟ್ಕೊಂಡಿದ್ದರೆ ನಿಜವಾಗಿಯೂ ನೀವು ಆಯಿತಾ ಬೇಜಾರಾಗಬೇಡಿ. ಯಾರೂ ಕೂಡ PUC ಓದೋ ಅವಶ್ಯಕತೆಯೇ ಇಲ್ಲ ಅಂತ, ಕಾಲೇಜಿಗೆ ಹೋಗೋ ಅವಶ್ಯಕತೆಯೇ ಇಲ್ಲ ಅಂತ, ನೀವು ನಿಜವಾಗಿಯೂ ಫೇಲ್ ಆಗುವ ಒಂದು ರೇಂಜಲ್ಲಿದ್ದೀರಾ ಅಂತ. ನಾನು ಕೊಟ್ಟಂತಹ ಮೆಟೀರಿಯಲನ್ನು ತಾವುಗಳು ಓದಿದ್ದೇ ಆದರೆ ಈ 70 ಮಾರ್ಕ್ಸಿಗಾಗಿರ್ಬೋದು ಅಥವಾ 80 ಮಾರ್ಕ್ಸಿಗಾಗಿರ್ಬೋದು ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ಟಾರ್ಗೆಟ್ ಇರುವಂಥದ್ದು ನಿಮಗೆಲ್ಲರಿಗೂ ಕೂಡ 70+ ಅಂತ, ಇಲ್ಲಿ 60+ ಅಂತ. 70+ ಲ್ಯಾಂಗ್ವೇಜ್ಗಳಲ್ಲಿ ಹಾಗೂ ಇತರೆ ಸಬ್ಜೆಕ್ಟ್ಗಳಲ್ಲಿ, ಈ 60+ ನಾನು ಕೊಡುವಂಥ ಮೆಟೀರಿಯಲಲ್ಲಿ ತಾವುಗಳು ಈಸಿಯಾಗಿ ಇಷ್ಟನ್ನು ಸ್ಕೋರ್ ಮಾಡ್ಬೋದು. ಈಗಾಗಲೇ ನಾನು ನೋಡಿ, ಈ 80 ಮಾರ್ಕ್ಸಿಗೆ ಇರುವಂಥ ಇಂಗ್ಲೀಷಿನ ಮೇಲೆ ವಿಡಿಯೋಸ್ಗಳು ರಿಲೀಸ್ ಆಗಿದೆ, ಮಾಡಲ್ ಕ್ವಶನ್ ಪೇಪರು. ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಬೇಕಾಗಿರುವಂತಹ 4 ಅಥವಾ 3 ಕ್ವಶನ್ ಪೇಪರು ವಿತ್ ಸಾಲ್ವ್ಡ್ ಆಯಿತಾ ಸಂಪೂರ್ಣವಾಗಿ ಮುಗಿದಿರುವಂತಹ, ಸಂಪೂರ್ಣವಾಗಿ ಸಾಲ್ವ್ ಮಾಡಿರುವಂಥ ಪೇಪರ್ಸ್ಗಳನ್ನು, ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. ಆಯಿತಾ? ಇವೆಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. 90% ನಾನು ಕೊಟ್ಟಂತಹ ಮಾಡಲ್ ಕ್ವಶನ್ ಪೇಪರ್ ಅಂತ ನೀವೇನು
ಆಯಿತಾ ನೆಗ್ಲಿಜೆನ್ಸಿ ಮಾಡ್ತಾಯಿದ್ದೀರೋ ಆ ಎಲ್ಲ ಪ್ರಶ್ನೆ ಪತ್ರಿಕೆಗಳು ನಿಮ್ಮ 2025-26ರಲ್ಲಿ ನಡೆಯುವ ಮಿಡ್ ಟರ್ಮ್ ಎಕ್ಸಾಮಿಗೆ ಬಹಳ ಅಂದರೆ ಬಹಳ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಒಂದು ವಿಡಿಯೋನ ಮಾಡಿದ್ದೇನೆ. ಇನ್ನೂ ಏನಾದರೂ ತಮಗೆ ಡೌಟ್ ಇದ್ದರೆ ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ ಕಮೆಂಟ್ ಮುಖಾಂತರ ತಿಳಿಸಿ, ಅದನ್ನು ಸಾಲ್ವ್ ಮಾಡೋಣ. ಏನಾದರೂ ನಿಮಗೆ ತೊಂದರೆ ಆಗ್ತಾ ಇದ್ದಲ್ಲಿ ತಾವುಗಳು ನಮ್ಮ ಒಂದು ಮೇಲ್ ಐಡಿಗೆ ಕಾಂಟ್ಯಾಕ್ಟನ್ನು ಮಾಡಬಹುದಾಗಿದೆ. ಇನ್ನೊಂದು ಮುಖ್ಯವಾದ ವಿಷಯ, ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಪ್ರಥಮ PUC ಹಾಗೂ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಬೇಕಾಗಿರುವಂಥ ಫುಲ್ಲು ಗ್ರಾಮರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಅದನ್ನು ಉಪಯೋಗಿಸಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.